ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ಹೂವು ಎಲ್ಲ ತೊಗೊಂಬರೋಣ, ಹಂಗೆ ತರಕಾರಿಗಳನ್ನು ತೊಗೊಂಬರೋಣ ಅಂತಂದ್ಬಿಟ್ಟು KR ಪುರಮಲ್ಲಿ ಮಂಗಳವಾರ ಸಂತೆ ನಡೆಯುತ್ತಲ್ವ, ಆ ಸಂತೆ ದಿನ ಹೋದಾಗ ಅವರಲ್ಲಿ ಒಬ್ಬರು ಅಜ್ಜಿ ಹೀರೆಕಾಯಿ ಹಾಫ್ KG ಕೊಡಿ ಅಂತಂದರೆ 1 KG ಕೊಟ್ಬಿಟ್ಟಿದ್ರು ಅಂತಂದ್ಬಿಟ್ಟು ಹೇಳಿದ್ನಲ್ವ. 1 KG ಹೀರೆಕಾಯಿನ ಏನಪ್ಪ ಮಾಡೋದು ಅಂತಂದ್ಬಿಟ್ಟು ಆದಷ್ಟು ಒಂದು 2-3 ಟೈಮ್ಸು ಸಾಂಬಾರು ಮಾಡಿದೆ. ಇನ್ನು ಏನು ಮಾಡೋದು ಅಂತಂದ್ಬಿಟ್ಟು ಇವತ್ತು ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತಂದ್ಬಿಟ್ಟು ಒಂದು 3 ಹೀರೆಕಾಯಿಗಳನ್ನ ಕಟ್ ಮಾಡಿ ಇವಾಗ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಚಿಕ್ಕ ಚಿಕ್ಕ ಹೀರೆಕಾಯಿಗಳೇ, ದೊಡ್ಡದಾಗಿ ಏನೂ ಇರಲಿಲ್ಲ, ಹಾಗಾಗಿ 3 ಹೀರೆಕಾಯಿ ಇತ್ತು, ಎಲ್ಲನೂ ಕಟ್ ಮಾಡಿಬಿಟ್ಟು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಲಿಲ್ಲ. ಒಂದು ಸ್ವಲ್ಪ ಎಣ್ಣೆ ಹಾಕಿದೆ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕಿದೆ, ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿದೆ, ಅದಾದಮೇಲೆ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಟೊಮೊಟೊ ಹಣ್ಣು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಆಮೇಲೆ ಹೀರೆಕಾಯಿನೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿದೆ. ಹೀರೆಕಾಯಿ ಫ್ರೈ ಆಗೋ ಟೈಮಲ್ಲೇ ನೀರೆಲ್ಲ ಬಿಟ್ಕೊಳ್ಳುತ್ತಲ್ವ, ಆ ನೀರೆಲ್ಲ ಬಿಟ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟೆ. ಆಮೇಲೆ ಕೊನೆಯದಾಗಿ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿಯನ್ನು ಹಾಕಿದೆ, ಧನಿಯಾ ಪುಡಿ ಒಂದು ಸ್ವಲ್ಪ ಹಾಕಿದೆ, ಆಮೇಲೆ ಜೀರಾ ಪೌಡ್ರ್ ಒಂದು ಸ್ವಲ್ಪ, ಗರಂ ಮಸಾಲ ಪೌಡ್ರ್ ಒಂದು ಸ್ವಲ್ಪ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿದೆ. ಈಗ ನೋಡ್ತಾ ಇರ್ಬೋದು ಚಪಾತಿ ಹೀರೆಕಾಯಿ ಪಲ್ಯ ಮಾಡಿದೆ. ನೆಕ್ಸ್ಟ್ ಈಗ ಗುರುವಾರ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹಂಗೆ ಶುಕ್ರವಾರ ಪೂಜೆಗೆ ಹೂವು ಎಲ್ಲ ತೊಗೊಂಬರ್ಬೇಡ ಅಂತಂದ್ಬಿಟ್ಟು ಹೋಗಿ ಹೂವು ತೊಗೊಂಬಂದ್ವಿ. ಸಂಜೆ ಟೈಮ್ ಹೋಗೋದಕ್ಕೇ ಆಗ್ತಾ ಇಲ್ಲ, ಸಂಜೆ ಹೋಗೋ ಟೈಮಲ್ಲಿ ಮಳೆ ಹಿಡ್ಕೊಳ್ತಾ ಇತ್ತು. ಬುಧವಾರನೇ ಅಂದ್ಕೊಂಡೆ, ಮಂಗಳವಾರ ಅಂದ್ಕೊಂಡೆ ಮೊದಲಿಗೆ, ಮಂಗಳವಾರ ಹೋಗಿ ತೊಗೊಂಬಂದ್ಬೇಡ, ಒಂದು ಸ್ವಲ್ಪ ರೇಟುಗಳೆಲ್ಲ ಕಡಿಮೆ ಇರುತ್ತೆ, ಈ ಶ್ರಾವಣ ಮಾಸದಲ್ಲಿ ಹೂವು ರೇಟ್ ತುಂಬ ಜಾಸ್ತಿನೇ ಇರುತ್ತೆ, ಮಂಗಳವಾರನೇ ತೊಗೊಂಬಂದು ಇಟ್ಕೊಂಡ್ರೆ ಒಳ್ಳೆಯದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಮಂಗಳವಾರ ಸಂಜೆನೂ ಮಳೆ ಬಂದುಬಿಡ್ತು. ಆಮೇಲೆ ಬುಧವಾರ ಹೋಗೋಣ ಬಿಡು ಅಂತಂದ್ಬಿಟ್ಟು ಬುಧವಾರ ಅಂದ್ಕೊಂಡ್ರೆ ಬುಧವಾರ ಸಂಜೆನೂ ಮಳೆ ಬಂತು. ಇನ್ನು ಗುರುವಾರ ಸಂಜೆನೂ ಮಳೆ ಹಿಡ್ಕೊಂಡ್ಬಿಡುತ್ತೋ ಏನು ಕತೆನೋ ಅಂತಂದ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣವೇ ಫ್ರೆಶ್ ಅಪ್ ಆಗಿ ಮೊದಲು ಪೂಜೆಗೆ ಏನೇನು ಐಟಮ್ಸ್ ಬೇಕೋ ಅದನ್ನ ತೊಗೊಂಬಂದ್ಬಿಡೋಣ ಅಂತಂದ್ಬಿಟ್ಟು ಹೋಗಿ ಇವಾಗ ಪೂಜೆಗೆ ಬೇಕಾಗಿರುವಂತಹ ಒಂದು 1/2 KG ರೋಸ್ ಹೂವು, 1/2 KG ಸೇವಂತಿಗೆ ಹೂವು, 1 ಮೊಳ ಮಲ್ಲಿಗೆ ಹೂವು, ಮತ್ತು ಇನ್ನು ಕಳಶಕ್ಕೆ ವೀಳ್ಯದೆಲೆಗಳು, 1/2 KG ಬಾಳೆಹಣ್ಣು, ಆಮೇಲೆ ಇನ್ನು ಹಾಲು ಬೇಕಾಗುತ್ತಲ್ವ, ಹಾಲೊಂದು ಪಾಕೆಟನ್ನು ತೊಗೊಂಬಂದ್ಬಿಟ್ವಿ. ಈಗ ಆ ಐಟಮ್ಸ್ ಎಲ್ಲ ಅದ್ರ ಪ್ಲೇಸ್ಗೆ ಎತ್ತಿಟ್ಟಿದ್ದಾದಮೇಲೆ ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು. ಹೊರ್ಗಡೆ ಹೋಗಿ ಬರ್ತೀವಿ ಅಂತಂದರೆ ಏನಿಲ್ಲ ಅಂತಂದರೂ ಒಂದು 1 ಅವರ್ ಆದರೂ ಟೈಮ್ ತೊಗೊಂಬಿಡುತ್ತೆ ಅಲ್ವಾ, ಹೋಗಿ ಹುಡ್ಕಾಡ್ಕೊಂಡು ಅದು ಇದು ಐಟಮ್ಸ್ ತೊಗೊಂಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಇವಾಗ ಒಂದು 8:15 ಆಗಿತ್ತು. ಮನೆಯೆಲ್ಲ ಕಸ ಗುಡಿಸಿದ್ದಾದ್ಮೇಲೆ ಇನ್ನು ಗುರುವಾರ ಆಗಿರೋದ್ರಿಂದ ಮನೆಯೆಲ್ಲ ಇವತ್ತೇ ಒರೆಸ್ಕೊಂಬಿಡೋಣ ಅಂತಂದ್ಬಿಟ್ಟು ಇವಾಗ ಬಕೀಟ್ ಒಳಗಡೆ ಫಿಲ್ಟರ್ ವೇಸ್ಟೇಜ್ ನೀರು ಬಂದಿರುತ್ತಲ್ವ, ಆ ಒಂದು ನೀರನ್ನು ತೊಗೊಂಬಂದು ಬಕೀಟ್ಗೆ ಹಾಕ್ತಾ ಇದ್ದೀನಿ. ಮತ್ತು ಮನೆ ಒರೆಸೋ ನೀರಿಗೆ ನಾನು ಡೆಟಾಯಿಲು, ಆಮೇಲೆ ಗೋಮೂತ್ರ, 1 ಪಾಕೆಟ್ಟು ಶಾಂಪು. ಈ ಶಾಂಪು ಮೆಥಡ್ನ ನನಗೆ ಪದ್ಮಕ್ಕ ಅವರೇ ಹೇಳಿದ್ದು, ತುಂಬ ಚೆನ್ನಾಗಿದೆ ಇದಂತೂ. ಶಾಂಪು ಹಾಕ್ಕೊಂಡು ಮನೆ ಒರೆಸಿದ್ರೆ ಮನೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ, ನನಗಂತೂ ಇಷ್ಟ ಆಯಿತು. ಇವಾಗಂತೂ ನಾನು ಶಾಂಪು ಹಾಕ್ಕೊಂಡೆ ಮನೆ ಒರೆಸ್ತಾ ಇರ್ತೀನಿ. ಇನ್ನು ಮಾಮೂಲಿಯಾಗಿ ಅರಿಶಿನ ಕಲ್ಲುಪ್ಪು ಇಷ್ಟು ಹಾಕ್ಬಿಟ್ಟು ಮಾಪನ್ನ ಒಂದು 1/2 ಅವರ್ ನೆನೆಯೋದಕ್ಕೆ ನೀರಲ್ಲಿ ಬಿಡ್ತೀನಿ. ಯಾಕಂದರೆ ಮಾಪು ನೀರಲ್ಲಿ ನೆಂತು ಅಂತಂದರೆ ಮನೆ ಒರೆಸೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಅಂದರೆ ಬರೆಗಳು ಅದೆಲ್ಲ ಬರೋದಿಲ್ಲ. ಮಾಪು ನೀರಲ್ಲಿ ನೆಂದಿಲ್ಲ ಅಂತಂದರೆ ಮನೆ ಒರೆಸೋದಕ್ಕೊಂದು ಸ್ವಲ್ಪ ಚೆನ್ನಾಗಿರೋದಿಲ್ಲ, ಬರೆಗಳೆಲ್ಲ ಬರ್ತಾ ಇರುತ್ತೆ. ಅದಕ್ಕೆ ನಾನು ಮನೆ ಒರೆಸೋದಕ್ಕಿಂತ ಮುಂಚೆ ಒಂದು 1/2 ಅವರ್ ಆದ್ರೂ ನೀರಲ್ಲಿ ಮಾಪನ್ನು ನೆನೆಸಿಡ್ತೀನಿ. ಇನ್ನಿವಾಗ ಮನೆ ಒರೆಸೋದಕ್ಕೆ ಬಕೆಟಲ್ಲಿ ಮಾಪನ್ನು ನೆನೆಸಿಟ್ಟಿದ್ದಾದಮೇಲೆ ಇನ್ನು ಇವಾಗ ಉಳಿದಿರೋ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೆಡ್ ಸ್ಪ್ರೆಡ್ ಎಲ್ಲ ರೀಸೆಟ್ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ ಈಗ ಕೆಲಸ ಎಲ್ಲ ಮುಗಿಸಿದ್ದಾದ್ಮೇಲೆ ಇವಾಗ ಟಿಫನ್ಗೆ ಅಂತಂದ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತಂದ್ಬಿಟ್ಟು ಇವಾಗ ಕುಕ್ಕರ್ ಒಳಗಡೆ ಒಂದು ಗ್ಲಾಸ್ ಅಷ್ಟು ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ರೆಸಿಪಿ ಏನು ಶೂಟ್ ಮಾಡ್ತಾ ಇಲ್ಲ, ಯಾಕಂದರೆ ಚಿತ್ರಾನ್ನ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತಲ್ವ. ಹಾಗಾಗಿ ವಿಡಿಯೋ ತುಂಬ ಲೆಂತ್ ಇರುತ್ತೆ, 2 hours 3 hours ಈ ರೀತಿಯಾಗಿ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಅಲ್ಲೊಂದು ಕ್ಲಿಪ್ಪಿಂಗ್ಸು ಇಲ್ಲೊಂದು ಕ್ಲಿಪ್ಪಿಂಗ್ಸು ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಈ ಒಂದು ರೆಸಿಪಿ ಗೊತ್ತಿರುತ್ತಲ್ವಾ ಅಂತಂದ್ಬಿಟ್ಟು ಟಿಫನ್ ಮಾಡಿದ್ದು ಮತ್ತು ಟಿಫನ್ ತಿಂದಿದ್ದು, ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದು, ಇದ್ಯಾವುದು ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ, ಆ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದುಬಿಟ್ಟೆ. ಈಗ ಟಿಫನ್ ಎಲ್ಲ ಮಾಡಿದ್ದಾಯಿತು. ಟಿಫನ್ ತಿಂದು ಟೀ ಮಾಡಿ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಮನೆಯೆಲ್ಲ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಮೊದಲಿಗೆ ನಾನು 3 ರೂಮ್ಸ್ನ ಒರೆಸ್ಬಿಡ್ತೀನಿ. ಅದಾದಮೇಲೆ ಇವಾಗ ಕಿಚನ್ ಒರೆಸ್ತಾ ಇದ್ದೀನಿ. ಆಮೇಲೆ ಹಾಲ್ ಒರೆಸ್ಬಿಟ್ಟು ಕಾರಿಡಾರ್ ಎಲ್ಲ ಒರೆಸ್ತೀನಿ. ಕಾರಿಡಾರ್ ಒರೆಸೋದಕ್ಕಿಂತ ಮುಂಚೆ ಇನ್ನು ಅಲ್ಲಿ ಗೇಟು, ಗ್ರಿಲ್ಸು, ಶೂ ಬಾಕ್ಸ್ ಮೇಲೆ ಎಲ್ಲ ಒರೆಸ್ಕೊಳ್ತೀನಿ. ಅದಾದಮೇಲೆ ಕೊನೆಯದಾಗಿ 4 ಬಾಲ್ಕನಿಗಳನ್ನು ಒರೆಸ್ಕೊಂಡು ಬರ್ತೀನಿ. ಇಲ್ಲಿ ನನ್ನ ಹಸ್ಬೆಂಡ್ ಆಫೀಸ್ ರೂಮ್ ಅಂತ ಮಾಡ್ಕೊಂಡಿದ್ದಾರಲ್ವ, ಅದರಲ್ಲಿ ಆಫೀಸ್ ಚೇರ್ಸು ಮತ್ತು ಬೀನ್ ಬ್ಯಾಗು, ಏರ್ ಕೂಲರು ಇದನ್ನೆಲ್ಲ ತೆಗೆದ್ಬಿಟ್ಟು ಹಾಲಲ್ಲಿ ಇಟ್ಬಿಡ್ತೀನಿ. ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಅಲ್ಲಿ ರೂಮಲ್ಲಿ ಐಟಮ್ಸ್ನೆಲ್ಲ ಸೆಟ್ ಮಾಡ್ತೀನಿ. ಇವಾಗ 3 ರೂಮುಗಳನ್ನು ಒರೆಸಿದ್ದಾಯಿತು. ಅದಾದಮೇಲೆ ಕಿಚನ್ ಒರೆಸಿದ್ದಾಯಿತು. ಈಗ ಹಾಲನ್ನು ಒರೆಸ್ತಾ ಇದ್ದೀನಿ. ಇನ್ನು ಈ ಮನೆ ಒರೆಸೋದಾಗಿರ್ಬೋದು ಮತ್ತು ಮನೆ ಕಸ ಗುಡಿಸೋದಾಗಿರ್ಬೋದು, ಈ ಒಂದು ಕ್ಲಿಪ್ಪಿಂಗ್ಸನ್ನು ಹಾಕಿದಾಗ ಕೆಲವರು ಕಮೆಂಟ್ ಮಾಡ್ತಾ ಇರ್ತೀರಲ್ವಾ, ಅಕ್ಕ ಪೊರಕೆ ಒಂದು ಸ್ವಲ್ಪ ಸೌದೋಗಿದೆ, ಪೊರಕೆ ತಗೊಳ್ಳಿ ಮತ್ತು ಮಾಪ್ ತಗೊಳ್ಳಿ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತೀರ. ನಾನು ತಗೊಳ್ತೀನಿ ಅಂತ ರಿಪ್ಲೈ ಕೊಡ್ತಾ ಇದ್ನಲ್ವಾ. ಈ ವರ್ಷ ಒಂದು ಫನ್ನಿ ಇನ್ಸಿಡೆಂಟ್ ನಡೆಯಿತು. ಅದು ಏನು ಅಂತಂದರೆ August 15ಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇತ್ತು. ಅವ್ರಿಗೆ ನಾನು ಒಂದು ವಾರದಿಂದ ಮುಂಚೆನೇ ಹೇಳ್ತಾ ಇದ್ದೆ, ಬಟ್ಟೆ ತೊಗೊಳ್ಳಿ ಬನ್ನಿ, ಕೊಡಿಸ್ತೀನಿ ಬನ್ನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದೆ. ಅವ್ರು ಇದ್ಕೊಂಡು ಇಲ್ಲ ನನಗೆ ಬೇಡ, ಯಾಕಂದರೆ ನಿನ್ನ ಬರ್ಡೇ ದಿನ ನಾನು ಬಟ್ಟೆ ಕೊಡಿಸೋದಕ್ಕಾಗಲಿಲ್ಲ, ಹಾಗಾಗಿ ಈ ವರ್ಷ ನನಗೂ ಬೇಡ, ನೆಕ್ಸ್ಟ್ ಇಯರ್ ತೊಗೊಳ್ಳೋಣ ಬಿಡು ಅಂತಂದ್ಬಿಟ್ಟು ಅವ್ರು ಹೇಳ್ತಾನೆ ಇದ್ರು. ನಾನು ಫೋರ್ಸ್ ಮಾಡ್ತಾನೇ ಇದ್ದೆ. ಆ ಟೈಮಲ್ಲಿ ಒಂದು ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇತ್ತು ನಮಗೆ, ಅದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಏನು ಬಿಡು ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇನ್ನೊಂದು 4 months ಹಂಗೋ ಹಿಂಗೋ ಸಾಗಿಸ್ಬಿಟ್ಟಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಏನು ತುಂಬಾ ರಿಲೀಫ್ ಆಗಿಬಿಡ್ತೀವಿ. ಹಾಗಾಗಿ ಸರಿ ಬನ್ನಿ ತಗೊಳ್ಳಿ ಬನ್ನಿ ಅಂತಂದರೆ ಅವರು ಒಪ್ಪಲೇ ಇಲ್ಲ. ಇದನ್ನು ಹಾಗೇ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಈ ಟೇಬಲ್ ರೋಸ್ ಪಾಟನ್ನು ತೊಗೊಂಬಂದು ಇಲ್ಲಿ ಗೇಟ್ ಹತ್ರ ಇಟ್ನಲ್ವ, ಮೇನ್ ಡೋರ್ ಹತ್ರ, ಇಲ್ಲಿ ಎಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇರುತ್ತೆ ಅಂತಂದರೆ ಅವಾಗ ಒಂದು ಹೂವನ್ನು ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಮೇನ್ ಡೋರ್ ಹತ್ರ ಈ ಥರ ಹೂಗಳು, ಶೋ ಪ್ಲ್ಯಾಂಟ್ಸ್ ಏನಾದರೂ ಇತ್ತು ಅಂತಂದರೆ. ನೆಕ್ಸ್ಟ್ ಇವಾಗ ಮನೆಯೆಲ್ಲ ಒರೆಸಿದ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿ ಇವಾಗ ಮಧ್ಯಾಹ್ನ ಅಡುಗೆಗೆ ಅಂತಂದ್ಬಿಟ್ಟು ಬೀನ್ಸು, ನವಕೋಲು ಮತ್ತು ಆಲೂಗಡ್ಡೆ ಇಷ್ಟು ಹಾಕ್ಬಿಟ್ಟು ತರಕಾರಿ ಸಾಂಬಾರನ್ನು ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಯಾಕೋ ಹೊಟ್ಟೆ ಹಸಿವಿರಲಿಲ್ಲ. ಸರಿ ಅವ್ರಿಗೆ ಮಾಡಲೇಬೇಕಲ್ವ, ಹಾಗಾಗಿ ಅವ್ರಿಗೆ ರೈಸು ಸಾಂಬಾರು ಆ ಕಡೆ ಮಾಡ್ತಾ, ಇನ್ನು ನನಗೆ ಈ ಕಡೆ ಹಬ್ಬಕ್ಕೆ ಅಂತಂದ್ಬಿಟ್ಟು ಫ್ರೂಟ್ಸನ್ನು ತೊಗೊಂಬಂದಿದ್ನಲ್ವ, ಆ ಫ್ರೂಟ್ಸ್ ಎಲ್ಲ ಇತ್ತು. ಹಾಗಾಗಿ 2 ದಾಳಿಂಬೆ, ಆಮೇಲೆ 1 ಆರೆಂಜು, ಅದಾದಮೇಲೆ 1 ಮರಸೇಬು ಇಷ್ಟು ತಗೊಂಡು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಅಡುಗೆ ಎಲ್ಲ ಮಾಡಿಕೊಟ್ಟು ಊಟಕ್ಕೂ ಇಟ್ಕೊಟ್ಟು ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಈ ಫ್ರೂಟ್ಸನ್ನು ತಿನ್ನೋಣ ಅಂತಂದ್ಬಿಟ್ಟು ಆ ಕಡೆ ಅಡುಗೆ ಮಾಡ್ತಾನೆ ಈ ದಾಳಿಂಬೆಯನ್ನು ಬಿಡಿಸಿಟ್ಕೊಳ್ಳೋದೇ ಒಂದು ಸ್ವಲ್ಪ ಟೈಮ್ ತಗೊಳುತ್ತಲ್ವ. ಹಾಗಾಗಿ ಅಡುಗೆ ಮಾಡ್ತಾ ದಾಳಿಂಬೆನೆಲ್ಲ ಸುಲಿದು ಇಟ್ಕೊಂಡೆ. ಆಮೇಲೆ ಸ್ನಾನ ಮಾಡ್ಕೊಂಡು ಬಂದಿದ್ದಾದಮೇಲೆ ಇನ್ನು ಮರಸೇಬು, ಈ 1 ಆರೆಂಜನ್ನೆಲ್ಲ ಕಟ್ ಮಾಡಿಟ್ಕೊಂಡು
ಇವಾಗ ನಾನು ಫ್ರೂಟ್ಸನ್ನು ತಿನ್ಕೊತಾ ಇದ್ದೀನಿ. ಅವ್ರಿಗೆ ಊಟ ಇಟ್ಕೊಟ್ಟೆ. ಇನ್ನು ಆ ಒಂದು ಫನ್ನಿ ಇನ್ಸಿಡೆಂಟಿಗೆ ಬಂದುಬಿಡ್ತೀನಿ. ಒಂದು ವಾರದಿಂದ ನಾನು ಹೇಳ್ತಾನೆ ಇದ್ದೆ ಅವ್ರಿಗೆ ಬಟ್ಟೆ ತಗೊಳ್ಳಿ ಅಂತಂದ್ಬಿಟ್ಟು. ಅಂದರೆ ಅವರು ಫಾರ್ಮಲ್ ಡ್ರೆಸ್ಸಸ್ನೆಲ್ಲ ತಗೊಳ್ತಾ ಇಲ್ಲ ಇತ್ತೀಚೆಗೆ. ಯಾಕಂದರೆ ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಅಷ್ಟಾಗಿ ಯೂಸ್ ಆಗೋದಿಲ್ಲ, ಅದೇ ಸಾಕಷ್ಟಿದೆ. ಮಾಮೂಲಿಯಾಗಿ ಮನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಟೀ ಶರ್ಟ್ಸು ಈ ಥರ ತಗೊಳ್ತಾ ಇರ್ತಾರೆ. ಯಾವಾಗಲೂ ಅಷ್ಟೇ ಅವರು ಒಂದು 2-3 ಇಯರ್ಸಿಂದ ಇದೇ ರೀತಿಯಾಗಿಯೇ ಮಾಡ್ತಾಯಿದ್ದಾರೆ. ಅದಕ್ಕೂ ಮುಂಚೆ ತಗೊಳ್ತಾ ಇದ್ರು. ಇತ್ತೀಚೆಗೆ ಎಲ್ಲಿ ಹೋಗ್ತೀನಿ, ಹೋದರೆ ತಿಂಗಳಲ್ಲಿ ಒಂದು 4-5 ಸಲ ಹೋಗ್ತೀನಿ, ಒಂದೊಂದು ಟೈಮ್ ಅದು ಹೋಗಲ್ಲ ಅಂತಂದ್ಬಿಟ್ಟು ಈ ಥರ ಟೀ ಶರ್ಟ್ಸನ್ನೇ ತಗೊಳ್ತಾ ಇರ್ತಾರೆ. ಈ ವರ್ಷ ತಗೊಂಡಿಲ್ಲ. ಆಮೇಲೆ ಅವರು ಕುತ್ಕೊಂಡು ಏನು ಯೋಚನೆ ಮಾಡಿದ್ರು ಏನೋ ಬಂದುಬಿಟ್ಟು ಹೇಳಿದ್ರು ಒಂದಿನ ನನಗೆ ಈ ವರ್ಷ ಬರ್ತ್ಡೇಗೆ ಬಟ್ಟೆ ಏನೂ ಬೇಡ, ಗಿಫ್ಟ್ಸ್ ಅಂತ ಏನೂ ಬೇಡ, ಮನೆಗೆ ಈ 1-2 ಐಟಮನ್ನು ತಗೊಳಮ್ಮ ಅಂತಂದರು. ಏನದು ಹೇಳಿ ಅಂತಂತಂದರೆ ಪೊರ್ಕೆನೂ ಮತ್ತು ಮಾಪ್ ತಗೊಳಮ್ಮ, ನನ್ನ ಬರ್ತ್ಡೇಗೆ ಅದೇ ಗಿಫ್ಟು ಅಂತಂದರು. ನನಗೆ ನಗು ಬಂದುಬಿಡ್ತು, ಈಗ ಏನು ಇವ್ರು ಹಿಂಗೆ ಹೇಳ್ತಿದ್ದಾರೆ ಅಂತಂದ್ಬಿಟ್ಟು. ಆಮೇಲೆ ತಗೊಳಮ್ಮ, ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ. ಅಂದರೆ ಇದಕ್ಕೂ ಮುಂಚೆ ಅಂದರೆ ಒಂದು 2-3 ಮಂತ್ಸು ತುಂಬ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳ್ತಾ ಇದ್ನಲ್ವ, ಆವಾಗೆಲ್ಲ ತಗೊಳಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ನನಗೇನು ಅಂತಂದರೆ ಸಾಲಗಳಿತ್ತು ಅಂತಂದರೆ ನಂಗೆ ಸಿಕ್ಕಾಪಟ್ಟೆ ಆ ಕಡೆ ಎಲ್ಲ ಅಂಥ ಒಂದು ಐಟಮ್ಸ್ ಮೇಲೆ ಇಂಟ್ರೆಸ್ಟೇ ಬರೋದಿಲ್ಲ. ಇರೋದ್ರಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ನಂಗೆ ಸಾಲ ಇತ್ತು ಅಂದರೆ ನೆಮ್ಮದಿಯಾಗಿರೋದಕ್ಕೇ ಆಗೋದಿಲ್ಲ. ಇತ್ತೀಚೆಗೆ ತಗೋ ಅಂತ ಹೇಳ್ತಾನೆ ಇದ್ದರು. ನಾನು ಸರಿ ತಗೊಳ್ತೀನಿ ಅಂತ ಇದ್ದೆ. ಆದರೆ ಈ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗಲ್ಲಿ ಒಂದು ಸ್ವಲ್ಪ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಈ ವಿಡಿಯೋ ಎಡಿಟಿಂಗು, ವಾಯ್ಸ್ ಓವರು, ವೀಡಿಯೋಗಳು ಮಾಡ್ಕೊಳ್ಳೋದು ಇದರಲ್ಲೇ ಬ್ಯುಸಿ ಆಗೋಗ್ತಾ ಇದ್ದೆ. ಹಾಗಾಗಿ ತಗೊಳ್ತೀನಿ ಅಂತ ಹೇಳ್ತಾ ಇದ್ದೆ. ಪ್ಲೀಸ್ ತಗೊಳಮ್ಮ ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು, ಈ ಸಂಡೇ ಖಂಡಿತ ತಗೊತೀನಿ ಅಂತಂದ್ಬಿಟ್ಟು ಹೇಳಿದೆ. ಆ ಥರ ಅವರು ನನಗೆ ನಗು ಬಂದುಬಿಡ್ತು. ನನ್ನ ಬರ್ತ್ಡೇಗೆ ಅವೆರಡೇ ಗಿಫ್ಟು ತಗೊಳಮ್ಮ ಅಂತಂದ್ಬಿಟ್ಟು ಹೇಳಿದ್ದು ಕೇಳಿ. ನೆಕ್ಸ್ಟ್ ಈಗ ಫ್ರೂಟ್ಸ್ನೆಲ್ಲ ತಿಂದಿದ್ದಾದಮೇಲೆ ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವೀಡಿಯೋಸ್ ನೋಡ್ತಾ ಹಂಗೆ ಕೂತ್ಕೊಂಡ್ಬಿಟ್ಟೆ. ಹಂಗೆ ಟೀ ಟೈಮ್ ಆಯಿತು. ಟೀ ಮಾಡಿ ಆಮೇಲೆ ಅದ್ರ ಜೊತೆಗೆ ಬಿಸ್ಕೆಟ್ ತಿಂದಿದ್ದಾದಮೇಲೆ ಇನ್ನು ದೇವ್ರ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಇವಾಗ ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನು ಹಬ್ಬಕ್ಕೆ ಬೆಳ್ಳಿ ಐಟಮ್ಸ್ ಎಲ್ಲ ಯೂಸ್ ಮಾಡಿದ್ದೆ. ಆ ಒಂದು ಬೆಳ್ಳಿ ಐಟಮ್ಸ್ ಎಲ್ಲ ವಾಶ್ ಮಾಡಿ ಇಟ್ಟಿರಲಿಲ್ಲ. ಆ ಒಂದು ಬೆಳ್ಳಿ ಐಟಮ್ಸ್ನೆಲ್ಲ ವಾಶ್ ಮಾಡಿ ಒಂದು ಒಣ ಬಟ್ಟೆಯಿಂದ ನೀಟಾಗಿ ಒರೆಸಿಟ್ಟು ಆಮೇಲೆ ಇನ್ನು ಮಿಕ್ಕಿದ್ದು ತಾಮ್ರ, ಕಂಚಿ, ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಅದನ್ನು ಒಣ ಬಟ್ಟೆಯಿಂದ ಒರೆಸಿಟ್ಟು ಇವಾಗ ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಅಂತ ಮಾಡ್ತಾ ಇದ್ದೀನಿ. ಇನ್ನು ನಾನು ಪ್ರತಿ ತಿಂಗಳು ತೋರಿಸ್ತಾನೆ ಇರ್ತೀನಲ್ವಾ ದೇವ್ರ ಮನೆಯನ್ನೆಲ್ಲ ಯಾವ ರೀತಿಯಾಗಿ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತೀನಿ ಅಂತಂದ್ಬಿಟ್ಟು. ಹಾಗಾಗಿ ಅದರದ್ದು ಅಷ್ಟೇ 1-2-3 ಕ್ಲಿಪ್ಪಿಂಗ್ಸ್ ಅಷ್ಟೇ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇನ್ನು ಊಟಕ್ಕೆ ಅಂತಂದ್ಬಿಟ್ಟು ಮಧ್ಯಾಹ್ನ ನಮ್ಮ ಕೆಳಗಿನ ಮನೆಯವರು ಒಬ್ಬರು ಫ್ಲ್ಯಾಟ್ ತೊಗೊಂಡಿದ್ರು. ಅಂದರೆ ತೊಗೊಂಡು ಸುಮಾರು ದಿನ ಆಗಿತ್ತು. ಇಂಟೀರಿಯರ್ ಎಲ್ಲ ಮಾಡಿಸ್ಕೊಂಡು ಗೃಹ ಪ್ರವೇಶ ಮಾಡಿದರು. ಲಂಚಕ್ಕೆ ಕರೆದಿದ್ರು. ಆದರೆ ನನಗೆ ಈ ಕೆಲಸಗಳು ಒಂದು ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ಹೋಗಲಿಲ್ಲ ಲಂಚಿಗೆ. ಇನ್ನು ಸಂಜೆಗೆ ಅಟ್ಲೀಸ್ಟು ಹೋಗಿ ಅರ್ಶಿನ ಕುಂಕುಮ ಇಟ್ಕೊಂಬರೋಣ ಅಂತಂದ್ಬಿಟ್ಟು ಹೋಗಿದ್ದಕ್ಕೆ ಅವ್ರು ಒಂದು ಸ್ವಲ್ಪ ಅಡುಗೆಗಳನ್ನೆಲ್ಲ ಕೊಟ್ಟರು. ತಗೊಂಡೋಗಿ ಅಕ್ಕ ಜಾಸ್ತಿ ಇದೆ, ನೀವು ಲಂಚಿಗೆ ಬಂದಿಲ್ವಲ್ಲ ಅಂತಂದ್ಬಿಟ್ಟು. ನಾನು ಇಲ್ಲಿ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದೆ. ಮುದ್ದೆ ಒಂದು ಮಾಡ್ಕೊಳ್ಬೇಕಾಗಿತ್ತು. ಆದರೆ ಅವರು ಒಂದು ಸ್ವಲ್ಪ ಅಡುಗೆಗಳು ಕೊಟ್ಟಿದ್ದಕ್ಕೆ ಅದೇ ಅಡ್ಜಸ್ಟ್ ಆಯಿತು. ಬಂದು ಊಟ ತಿನ್ಕೊಂಡು ಇವಾಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ಜೋಡಿಸಿಟ್ಟೆ. ನೆಕ್ಸ್ಟ್ ಇವಾಗ ಶುಕ್ರವಾರ ಬೆಳಗ್ಗೆ ರೋಟೀನ್ ಮನೆ ಕೆಲಸಗಳೆಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಸ್ನಾನ ಮಾಡ್ಕೊಂಡು ಬಂದು ಇನ್ನು ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಬೇರೆ ಇತ್ತು. ಆಮೇಲೆ ಹಾಗೆ ಅವತ್ತೇ ಆಗಸ್ಟ್ 15ಗೆ ಇಂಡಿಪೆಂಡೆನ್ಸ್ ಡೇ ಇರುತ್ತಲ್ವಾ, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಒಂದು ಸ್ವಲ್ಪ ಲೇಟಾಗೆ ಹೇಳ್ತಾ ಇದ್ದೀನಿ. ಇವಾಗ ಹೆಂಗೋ ಅವ್ರ ಬರ್ತ್ಡೇಗೆ ಏನಾದರೂ ಸ್ವೀಟ್ ಮಾಡ್ದಂಗೂ ಆಗುತ್ತೆ. ಆಮೇಲೆ ಶ್ರಾವಣ ಶುಕ್ರವಾರ ಪೂಜೆಗೆ ನೈವೇದ್ಯಕ್ಕೂ ಆಗುತ್ತೆ, ದೇವ್ರ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ನೈಟ್ ಅವರು ಒಂದು ಸ್ವಲ್ಪ ಬಾಕ್ಸುಗಳಲ್ಲೆಲ್ಲ ಒಂದು ಸ್ವಲ್ಪ ಅಡುಗೆಗಳೆಲ್ಲ ಕೊಟ್ಟಿದ್ರಲ್ವಾ, ಮತ್ತು ಅವ್ರಿಗೆ ಖಾಲಿ ಬಾಕ್ಸಸ್ಸು ಮತ್ತು ಬೌಲ್ಗಳನ್ನು ಕೊಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಅದು ಯಾರೇ ಆಗಿರ್ಬೋದು, ನನಗೆ ಕ್ಲೋಸಾಗಿ ಇಲ್ಲೊಬ್ಬರು ಫ್ರೆಂಡ್ ಅಂತ ಇದ್ದಾರೆ ಲಾವಣ್ಯ ಅಂತಂದ್ಬಿಟ್ಟು, ಅವರು ಅಷ್ಟೇ ಅವಾಗ ಕೊಡ್ತಾನೆ ಇರ್ತಾರೆ. ಏನಾದರೂ ಒಂದು ಪ್ರಸಾದ ಅಂತನೋ ಇಲ್ಲ ಅಂತಂದರೆ ಏನಾದರೂ ಒಂಚೂರು
ಐಟಮ್ಸು ಮಾಡಿರೋದನ್ನ ತೊಗೊಂಬಂದು ಕೊಡ್ತಾ ಇರ್ತಾರೆ. ಮತ್ತು ನಾನು ರಿಟರ್ನ್ ಅವ್ರು ಕೊಡಬೇಕಾದ್ರೂ ಅದೇ ರೀತಿಯಾಗಿ ನಾನು ಏನಾದರೂ ಅಡುಗೆ ಮಾಡಿದರೆ, ಈ ಥರ ಸ್ವೀಟ್ ಐಟಮ್ಸ್ ಏನಾದರೂ ಮಾಡಿದರೆ ಆ ಒಂದು ಬೌಲಲ್ಲಿ ಬಾಕ್ಸ್ಗಳಲ್ಲಿ ಹಾಕ್ಕೊಡ್ತಾ ಇರ್ತೀನಿ. ಅದೇ ರೀತಿಯಾಗಿಯೇ ಇವ್ರಿಗೂ ಕೊಡೋದಕ್ಕಾಗುತ್ತೆ ಅಂತಂದ್ಬಿಟ್ಟು ಸರಿ ಎಲ್ಲದಕ್ಕೂ ಆಗುತ್ತೆ ಅಂತಂದ್ಬಿಟ್ಟು ಕ್ಯಾರೆಟ್ ಹಲ್ವಾನ ಮಾಡ್ತಾಯಿದ್ದೀನಿ. ಆ ಕಡೆ ಕ್ಯಾರೆಟ್ ಹಲ್ವಾ ಮಾಡ್ತಾನೆ ಈ ಕಡೆ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಕ್ಯಾರೆಟ್ ಹಲ್ವಾ ಮಾಡಿದ್ದು ಒಂದು 80% ನನ್ನ ಹಸ್ಬೆಂಡೇ ಅಂದರೆ ಹೇಳ್ಕೊಡ್ತಾ ಇದ್ದೆ. ಒಂದು ಸ್ವಲ್ಪ ಆವಾಗವಾಗ ಬಂದು ಮಿಕ್ಸ್ ಮಾಡಿಕೊಡ್ತಾ ಇರ್ರಿ, ಅದಾದಮೇಲೆ ಏಲಕ್ಕಿ ಕುಟ್ಟಿ ಹಾಕಿ, ಆಮೇಲೆ ಸಕ್ಕರೆ ಇಷ್ಟು ಸ್ಪೂನ್ ಹಾಕಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದೆ. ಅವರೇ ಮಾಡಿದ್ರು. ಆಮೇಲೆ ಮಾಡಿದ್ದಾದಮೇಲೆ ನನಗೆ ಕ್ಯಾರೆಟ್ ಹಲ್ವಾ ಮಾಡೋದು ಬಂತು ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ಮಾಡ್ತಾರೆ ಪಾಪ, ಹೆಲ್ಪ್ ಮಾಡ್ತಾರೆ, ಏನಾದರೂ ಕೇಳಿದ್ರೆ ಹೆಲ್ಪ್ ಮಾಡ್ತಾ ಇರ್ತಾರೆ. ರೈಸ್ ಎಲ್ಲ ಮಾಡೋದು ಕಲ್ತ್ಕೊಂಡಿದ್ದಾರೆ. ಮತ್ತು ಟೀಯು ಅಷ್ಟೇ, ಪ್ರತಿದಿನ ಸಂಜೆ ಅವರೇ ಟೀ ಮಾಡೋದು. ಈ ಥರ ಮಾಡ್ತಾರೆ ಪಾಪ, ಹೆಲ್ಪ್ ಎಲ್ಲ ಮಾಡಿಕೊಡ್ತಾರೆ. ಆಮೇಲೆ ಹೇಳ್ತಾಯಿದ್ರು, ವಿಡಿಯೋದಲ್ಲಿ ಹೇಳ್ಬೇಕಮ್ಮ ನಾನೇ ಕ್ಯಾರೆಟ್ ಹಲ್ವಾ ಒಂದು 80% ಮಾಡಿರೋದು ಅಂತಂದ್ಬಿಟ್ಟು ಅಂತ ಹೇಳಿದ್ರು. ಹ್ಞೂ ಸರಿ ಹೇಳ್ತೀನಿ ಅಂತಂದ್ಬಿಟ್ಟು ಇವಾಗ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಎಲ್ಲ ಐಟಮ್ಸನ್ನು ತೊಗೊಂಬಂದು ಇಟ್ಟಿದ್ದಾಯಿತು. ಬಾಳೆಹಣ್ಣು ಇಟ್ಟೆ, ಆಮೇಲೆ ಕ್ಯಾರೆಟ್ ಹಲ್ವಾ ಇಟ್ಟೆ, ಅದಾದಮೇಲೆ ಹಸಿ ಹಾಲು 1 ಗ್ಲಾಸ್ ಅಷ್ಟಿಟ್ಟೆ. ಇನ್ನೀಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೊಸ್ಲು ಪೂಜೆ ಎಲ್ಲ ಮಾಡಿದ್ದಾಯಿತು. ಆ ವಿಡಿಯೋಸು ಅಷ್ಟೇ ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಪ್ರತಿದಿನ ಮಾಡ್ತಾ ಇರ್ತೀನಲ್ವಾ ಅಂತಂದ್ಬಿಟ್ಟು. ಇನ್ನು ದೇವ್ರ ಮನೆಯಲ್ಲಿ ನನ್ನ ಹಸ್ಬೆಂಡೇ ಅಲ್ವಾ ದೀಪ ಹಚ್ಚಿ ಆಮೇಲೆ ಪೂಜೆ ಎಲ್ಲ ಮಾಡೋದು. ಇವಾಗ ಅವರು ದೀಪ ಎಲ್ಲ ಬೆಳಗಿ ಪೂಜೆಯನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ರಾಮ ರಕ್ಷಾ ಸ್ತೋತ್ರ ಬುಕ್ ಇಟ್ಟಿದ್ನಲ್ವ, ಅಲ್ಲಿ ತುಳಸಿ ದಳನ ರಾಮರು ವರವಾಗಿ ಪ್ರಸಾದವಾಗಿ ಕೊಟ್ಟಿದ್ದಾರೆ. ಅದೇ ಹೇಳ್ತಾ ಇದ್ದೆ, ನೀವೇ ಅಲ್ವಾ ಇವತ್ತು ಕ್ಯಾರೆಟ್ ಹಲ್ವಾ ಮಾಡಿರೋದು, ಹಾಗಾಗಿ ರಾಮರು ಮೆಚ್ಚಿ ನಿಮ್ಮ ಕ್ಯಾರೆಟ್ ಹಲ್ವಾಗೆ ತುಳಸಿ ಪ್ರಸಾದ ಕೊಟ್ಟಿದ್ದಾರೆ ನೋಡಿ ಅಂತಂದ್ಬಿಟ್ಟು ತೋರಿಸ್ದೆ. ಈ ರೀತಿಯಾಗಿತ್ತು ಶುಕ್ರವಾರದ, ಅಂದರೆ ಶ್ರಾವಣ ಶುಕ್ರವಾರದ ಪೂಜೆ. ಆಮೇಲೆ ಒಂದಿಬ್ಬರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಪವಿತ್ರ ಗೌಡ ಅವರು ಕಮೆಂಟ್ ಮಾಡಿದ್ದಾರೆ, ಆಗಸ್ಟ್ 17ಗೆ ನನ್ನ ತಂಗಿ ಬರ್ತ್ಡೇ ಇದೆ, ಪ್ಲೀಸ್ ನಿಮ್ಮ ವ್ಲಾಗಲ್ಲಿ ವಿಶ್ ಮಾಡಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಬಟ್ ಆದರೆ ಅವ್ರ ತಂಗಿ ನೇಮ್ನ ಹೇಳಿಲ್ಲ. ನಾನು ಹಾಗೆ ವಿಶ್ ಮಾಡ್ತಾ ಇದ್ದೀನಿ. ಪವಿತ್ರ ಗೌಡ ಅವರ ತಂಗಿಗೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅಪ್ಪ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ, ನೀವು ಯಾವಾಗಲೂ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ಹಾಗೆ ಮನೋಜ್ ಸಂದೇಶ್ ಅನ್ನೋ ಒಂದು ಅಕೌಂಟಿಂದ ಒಬ್ಬ ಕಮೆಂಟ್ ಮಾಡಿದ್ದಾರೆ, ಮಾರ್ಚಲ್ಲಿ ಕಾವ್ಯಾಗೆ ಅಂದರೆ ಅವ್ರ ಮಗಳಿಗೆ ನಾನು ವಿಶ್ ಮಾಡಿದ್ದೀನಿ ಅಂತೆ. ತುಂಬ ಥ್ಯಾಂಕ್ ಯು ಮಂಜು ಅಂತಂದ್ಬಿಟ್ಟು ಅವರು ಸ್ವೀಟಾಗಿ ಕಮೆಂಟ್ ಮಾಡಿದ್ದಾರೆ. ಅದಾದಮೇಲೆ ಆಗಸ್ಟ್ 19ಗೆ ನನ್ನ ಮಗನ ಬರ್ತ್ಡೇ ಇದೆ, ಮಂಗಳವಾರದ ದಿನ, ಮನೋಜ್ ಅಂತಂದ್ಬಿಟ್ಟು ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಆಸಿಸ್ ಕಮೆಂಟ್ ಮಾಡಿದ್ದಾರೆ. ಮನೋಜ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ, ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ, ಹಾಗೆ ನೀವು ಯಾವಾಗಲೂ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ಮನೆಗೆಲ್ಲ ಧೂಪ ಹಾಕ್ತಾಯಿದ್ದೀನಿ. ಧೂಪ ಎಲ್ಲ ಹಾಕಿದ್ದಾದಮೇಲೆ ನಾನು ಆಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಒಂದು 108 ಸಲ ಹೇಳೋದಕ್ಕೆ ಕೂತ್ಕೊಳ್ತೀನಿ. ಇನ್ನು ಆ ಒಂದು ಪೊರ್ಕೆ ಮತ್ತು ಮಾಪು ವಿಚಾರಕ್ಕೆ ಬರೋದಾದರೆ, ನಮ್ಮದು ಓನ್ ಬಿಸ್ನೆಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಫೈನಾನ್ಷಿಯಲಿ ಆ ಕಡೆ ಈ ಕಡೆ ಏರುಪೇರು ಆಗ್ತಾ ಇರುತ್ತೆ. ತಗೊಳ್ಬೋದು, ಆದರೆ ಏನು ಅಂತಂದರೆ ನಾವು ಈ ಮನೆ ಬೇರೆ ತೊಗೊಂಡಿದ್ದೀವಿ, ತುಂಬ ಕಮಿಟ್ಮೆಂಟ್ಸ್ ಇತ್ತು. ಮತ್ತು ಲಾಸ್ಟ್ ನಾನೆಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ, ಒಂದು ಸ್ವಲ್ಪ ಅಮೌಂಟು ಸ್ಟಕ್ ಆಗಿಬಿಡ್ತು. ನಾವು ಬರುತ್ತೆ ಅಂತಂದ್ಬಿಟ್ಟು ಅಂದ್ಕೊಂಡೇ ಮಾಡಿರ್ತೀವಿ, ಆದರೆ ಒಂದು ಸ್ವಲ್ಪ ಅಮೌಂಟ್ ಬರೋದು ಹೋಲ್ಡ್ ಆಯಿತು ಅಂತಂದರೆ ತುಂಬ ಕಷ್ಟಗಳು ಪಡಬೇಕಾಗುತ್ತೆ ಅಂತಂದ್ಬಿಟ್ಟು, ಮತ್ತೆ ಆ ಕಷ್ಟ ಎಲ್ಲಿ ಬಂದುಬಿಡುತ್ತೋ ಅಂತಂದ್ಬಿಟ್ಟು ಬೈಕ್ಗೆ ನಾನು ಫಸ್ಟು ಇನ್ನೊಂದು 4 ಮಂತ್ಸ್ ಅಲ್ವಾ ಹೆಂಗೋ ಹಂಗೆ ಕಂಟ್ರೋಲ್ ಮಾಡಿಕೊಂಡು ಅದನ್ನು ಆ ಕಮಿಟ್ಮೆಂಟ್ಸ್ ಎಲ್ಲ ತೀರಿಸ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ರಿಲೀಫ್ ಆಗ್ತೀವಿ. ಆವಾಗ ಯೋಚನೆ ಇರೋದಿಲ್ಲ, ಯಾಕಂದರೆ ಅಷ್ಟೊಂದು ಯೋಚನೆ ಮಾಡಿಬಿಟ್ಟಿದ್ದೀವಿ. ಆಮೇಲೆ ನಾನಂತೂ ತುಂಬಾ ಭಯಪಟ್ಬಿಟ್ಟಿದ್ದೆ, ಹೆಂಗಪ್ಪ ಈ ಕಮಿಟ್ಮೆಂಟ್ಸ್ ಎಲ್ಲ ತೀರಿಸೋದು ಅಂತಂದ್ಬಿಟ್ಟು. ಯಾವಾಗ ಈ ಗೋರ್ಮೆಂಟ್ಸ್ ರೂಲ್ಸ್ ಎಲ್ಲ ಚೇಂಜ್ ಆಗುತ್ತೋ, ಏನು ಮಾಡ್ತಾರೋ, ಹೆಂಗೋ, ಏನೇನಾಗ್ಬಿಡುತ್ತೋ ಅಂತಂದ್ಬಿಟ್ಟು ಭಯಪಟ್ಬಿಟ್ಟಿದ್ದೆ.
ಹಾಗಾಗಿ ನನಗೊಂದು ಸ್ವಲ್ಪ ಭಯ ಆಗ್ತಾಯಿತ್ತು. ಮೊದಲು ತೀರಿಸ್ಬಿಡೋಣ, ಆಮೇಲೆ ಇದೆಲ್ಲ ತೊಗೊಂಡ್ರೆ ಆಯಿತು, ಹೆಂಗೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಅನ್ನಿಸ್ತಾ ಇತ್ತು. ಆಮೇಲೆ ಇನ್ನೊಂದೇನು ಅಂತಂದರೆ, ನನಗಂತೂ ನನ್ನ ಹಸ್ಬೆಂಡ್ಗೆ ಕಷ್ಟ ಕೊಡೋದು ಒಂದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ನಾನೇನಾದರೂ ಈ ಥರ ಖರ್ಚುಗಳನ್ನು ಮಾಡಿಬಿಟ್ಟಿದ್ದೀನಿ ಅಂತಂದರೆ ಮತ್ತೆ ಕಮಿಟ್ಮೆಂಟ್ಸ್ಗೆ ಪಾಪ ಅವರು ಸಿಕ್ಕಾಪಟ್ಟೆ ಒದ್ದಾಡಬೇಕಾಗುತ್ತಲ್ವಾ ಅಂತಂದ್ಬಿಟ್ಟು ಅದೊಂದು ಕಡೆ ಯೋಚನೆ ಮಾಡ್ತಾನೇ ಇದ್ದೆ. ಅದನ್ನೇ ನಾನು ಹೇಳ್ತಾ ಇದ್ದೆ, ನಾನು ತಗೊಳ್ಳೋದಕ್ಕೇನಿಲ್ಲ, ತಗೊಳ್ತೀನಿ, ಆದರೆ ಎಲ್ಲಿ ನಿಮಗೆ ಕಷ್ಟ ಆಗುತ್ತೋ ಮತ್ತೆ ಎಲ್ಲಿ ಕಮಿಟ್ಮೆಂಟ್ಸ್ಗೆ ಒದ್ದಾಡಂಗೆ ಆಗ್ಬಿಡುತ್ತೋ ಅಂತಂದ್ಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೀನಿ ಅಷ್ಟೇ ಅಂತಂದ್ಬಿಟ್ಟು ಹೇಳಿದೆ. ಈ ಥರ ನಾನು ಸಣ್ಣ ಸಣ್ಣ ವಿಷಯಗಳಲ್ಲೂ ಅಷ್ಟೇ ಸ್ಯಾಕ್ರಿಫೈಸ್ ಮಾಡ್ತಾನೆ ಇರ್ತೀನಿ. ಎಲ್ಲವ್ರಿಗೆ ಕಷ್ಟ ಆಗುತ್ತೋ, ಎಲ್ಲವರು ಕಮಿಟ್ಮೆಂಟ್ಸ್ಗೋಸ್ಕರ ಸಿಕ್ಕಾಪಟ್ಟೆ ಒದ್ದಾಡ್ತಾರೋ, ಎಲ್ಲವರು ಸಿಕ್ಕಾಪಟ್ಟೆ ಟೆನ್ಷನ್ ತಗೊಳ್ತಾರೋ ಅನ್ನೋ ಬೈಕೇನೆ. ಯಾಕಂದರೆ ಈಗಿನ ಕಾಲದಲ್ಲಿ ಕಮಿಟ್ಮೆಂಟ್ಸ್ ಜಾಸ್ತಿ ಆಯಿತು ಅಂದರೆ ಜೆಂಟ್ಸ್ ತುಂಬ ಯೋಚನೆ ಮಾಡ್ತಾರೆ. ನಮಗೆ ಹೇಳ್ಕೊಡೋದು ಕಡಿಮೆನೇ, ಅವ್ರು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾರೆ. ನಾವಾದರೂ ನಮ್ಗೆ ಕಷ್ಟ ಆಯಿತು ಅಂತಂದರೆ ಹತ್ತು ಬಿಡ್ತೀವಿ, ಅವರು ಅಳ್ಳೋದಿಲ್ಲ, ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಕಷ್ಟ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಅದೊಂದು ಕಡೆ ನನಗೆ ಭಯ ಇತ್ತು, ಹಾಗಾಗಿನೇ ನಾನು ಹೋಲ್ಡ್ ಮಾಡ್ತಾಯಿದ್ದೆ ಅಷ್ಟೇ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಅವ್ರು ಕೊಡೋದಕ್ಕೋಸ್ಕರ ಕ್ಯಾರೆಟ್ ಹಲ್ವಾನ ಬೌಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ.